ನಮಸ್ಕಾರ ವೀಕ್ಷಕ ಬಂಧುಗಳೇ, ಇವತ್ತು ಬನಶಂಕರಿ ದೇವಾಲಯದ ಶಾಕಾಂಬರಿ ದೇವಾಲಯದಲ್ಲಿ ಇದ್ದೀವಿ. ಇವತ್ತು ಬನಶಂಕರಿ ದೇವಾಲಯ ಎಂಥ ಶಕ್ತಿ ಕೇಂದ್ರ ಅಂತೇಳಿ ಇಡೀ ರಾಜ್ಯದಲ್ಲಿ ದೇಶದಲ್ಲೇ ಗೊತ್ತು. ಭಕ್ತ ಮಹಾಶಯರ ಮಹಾಪೂರ್ವವೇ ಹರಿದು ಬರುತ್ತೆ. ಇಂಥ ಸ್ಥಳದಲ್ಲಿ ಕೆಲವು ಅರ್ಚಕರು ಪೂಜೆ ಮಾಡುವಂಥ ಸ್ಥಿತಿ ಹೇಗಿದೆ ಅಂತ ಯೋಚನೆ ಮಾಡಿದಾಗ ನೋಡಿ, ಇಲ್ಲಿ ಏನು ಅಲಂಕಾರ ಮಾಡ್ತಿದ್ದಾರೆ, ಈ ರೀತಿ ಬೇರೆ 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 ಅಂದರೆ ಒಂದೇ ದಿವಸ 2-3 ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಂಥದ್ದು, ಇಲಾಖೆಗೆ ಪಂಗನಾಮ ಇಡುವಂಥ ಕೆಲಸ ಒಂದಾದರೆ, ಇಲ್ಲಿ ಸತ್ಯನಾರಾಯಣ ಶಾಸ್ತ್ರಿ ಅಂತೇಳಿ ಹಿಂದೆ ಪ್ರಧಾನ ಅರ್ಚಕರಾಗಿದ್ದರು, ಈಗ ಸಹಾಯಕ ಅರ್ಚಕರಾಗಿದ್ದಾರೆ. ಕಾಲೆಲ್ಲ ಕೊಳತಿದೆ, ಯಾವಾಗಲೂ ಸಾಕಿರಬೇಕು. ನಾನು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಮಾನ್ಯ ಆಯುಕ್ತರಿಗೆ. ಇವರು ಆಗಾಗ ರೆಸ್ಟ್ ರೂಮ್ಗೆ ಹೋಗ್ಬೇಕು, ಹೋದ್ಮೇಲೆ ಕಾಲು ತೊಳಿದೇ ಬರೋ ಹಾಗಿಲ್ಲ. ಕಾಲು ತೊಳಿತಾರೇನ್ರಿ? ಹೇಗೆ ತೊಳಿತಾರೆ? ಅದಕ್ಕೆ ಉತ್ತರ ಕೊಡಲಿ. ಅವರ ಕುಟುಂಬಸ್ಥರು 3 ಜನ ಆಪಾದಿತ ಸಹಾಯಕ ಅರ್ಚಕರು, ಕೋರ್ಟ್ ಆದೇಶನೇ ಆಗಿದೆ ಅವ್ರನ್ನ ಹೊರಗಡೆ ಹಾಕಬೇಕು ಅಂತೇಳಿ. ಹಾಗೆ ಇಷ್ಟೆಲ್ಲ ಆರೋಪಗಳ ಮಧ್ಯದಲ್ಲಿ ಕೋರ್ಟು ಆದೇಶ ಮಾಡಿದೆ, ಅವ್ರನ್ನ ಹೊರಗಡೆ ಹಾಕಿ ಮರು ಆದೇಶ ಮಾಡಿ ಅಂತೇಳಿ ಎಲ್ಲ ಇದು ಬನಶಂಕರಿ ದೇವಾಲಯದ ಅಧಿಕಾರಿಗಳಿಂದ ಹಿಡಿದು, ಅಂದರೆ ಶ್ರೀನಿವಾಸ ಮೂರ್ತಿ ಕೃಷ್ಣಪ್ಪನವರಿಂದ ಹಿಡಿದು ಅದಕ್ಕೆ ಸಂಬಂಧಪಟ್ಟಂಥ ಕಾನೂನು ತಜ್ಞರವರೆಗೆ ಹಣವನ್ನು ಕೊಟ್ಟಿರುವಂಥ ಆರೋಪ ಇದೆ. ನಂದು ಒಂದೇ ಪ್ರಶ್ನೆ, ಇವರು ಜೇಬು ಖಾಲಿ ಆಗೋವರೆಗೂ, ಆ 3 ಜನ ಅರ್ಚಕರದ್ದು ಏನಿದೆ, ಜೇಬು ಖಾಲಿ ಆಗೋವರೆಗೂ ಖಂಡಿತ ಹಣ ತಗೊಳ್ಳಿ. ಆದರೆ ದಯವಿಟ್ಟು ಬನಶಂಕರಿ ದೇವಾಲಯಕ್ಕೆ 2 ಬಗೆಬೇಡಿ. ಅವ್ರು 3 ಜನನ ಹೊರಗಡೆ ಹಾಕುವಂಥ ಪ್ರಯತ್ನ ಮಾಡಿ. ಮಾನ್ಯ ಆಯುಕ್ತ ಅದನ್ನು ಗಂಭೀರವಾಗಿ ತಗೊಳ್ಬೇಕು. ಇಷ್ಟೆಲ್ಲ ಏನಕ್ಕೆ ಆಪಾದನೆಗಳಿದೆ ಅಂತಂದರೆ ಇಷ್ಟೇ, ಹೇಳೋರು ಕೇಳೋರು ಯಾರು ಇಲ್ದಂಗಾಗಿದೆ. ಉದಾಹರಣೆಗೆ ಬನಶಂಕರಿ ದೇವಾಲಯದ ಅಧೀಕ್ಷಕ ಶ್ರೀನಿವಾಸ ಮೂರ್ತಿಯವರು ಇತ್ತೀಚೆಗೆ ಅವರ ಚೇಂಬರ್ನಲ್ಲಿ ಯಾರೋ ಒಬ್ಬರು ಹೈಕೋರ್ಟ್ ಜಡ್ಜು ಮಗುಗೆ ಹಾಲುಣಿಸೋದಕ್ಕೋಸ್ಕರ ಸೈನಲ್ಲಿ ಕೂತಿರ್ತಾರೆ. ಅವ್ರ ಮುಂದೆನೇ ಹೋಗಿ ಅವ್ರ ಎದುರುಗಡೆ ನಿಂತ್ಕೊಂಡು ಅಸಭ್ಯವಾಗಿ ವರ್ತಿಸ್ತಾರೆ. ಭಾಳ ಆಶ್ಚರ್ಯ ಆಗುತ್ತೆ ರೀ. ಒಬ್ಬ ಅಧಿಕಾರಿಯಾಗಿ ಇನ್ನೊಬ್ಬ ಅಧಿಕಾರಿಗೆ ಆ ರೀತಿ ಮಾಡ್ಬೋದಾ? ಅದನ್ನು ಕೇಳಿದರೆ ಅದನ್ನು ಮುಚ್ಚಿಡುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಇಂಥ ಸಾಕಷ್ಟು ಉದಾಹರಣೆಗಳು